ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ರಾಣಿ ಧಾರಾವಾಹಿಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೂಡ ಕೊಡೋದನ್ನು ಮರಿಬೇಡಿ. ಇನ್ನು ಧಾರಾವಾಹಿಯ ಶುರುವಿನಲ್ಲಿ ಏನಾಗುತ್ತಪ್ಪ ಅಂತಂದರೆ, ಬಾಲ ಮತ್ತು ಅವ್ರ ಫ್ರೆಂಡ್ ಇಬ್ಬರು ಮಾತಾಡ್ತಾ ಇರ್ತಾರೆ. ಮತ್ತು ಬ್ಯಾಗ್ಗಳು ಬಾಲನ ಕೈ ಸಿಕ್ಕಿರುತ್ತೆ. ಅದರಲ್ಲಿ ರಾಣಿ ಒಂದು ಬುಕ್ಕಲ್ಲಿ ಅಪ್ಪ ಅಮ್ಮ ರಾಣಿ ಇರೋ ಚಿತ್ರ ಬರೆದ್ಬಿಟ್ಟು ಅಪ್ಪನ ಚಿತ್ರನ ಹೊಡೆದಾಕಿರ್ತಾಳೆ. ಅದನ್ನ ನೋಡಿ ಬಾಲನಿಗೆ ತುಂಬ ಬೇಜಾರಾಗುತ್ತೆ. ಆಗ ಅವ್ರ ಫ್ರೆಂಡ್ಗೆ ಹೇಳ್ತಾರೆ, ಇರಲಿ ಬಿಡೋ, ಅಪ್ಪನ್ನ ಪುಸ್ತಕದಲ್ಲಾಗಲಿ ಹಣೆ ಬರಹದಲ್ಲಾಗಲಿ ಅಳಿಸೋದಕ್ಕಾಗಲ್ಲ. ಅವಳಿಗೆ ನಾನು ಅಪ್ಪಾಗೆ ಇರ್ತೀನಿ. ಇವತ್ತಲ್ಲ ನಾಳೆ ನನ್ನ ಮಗಳು ಅಪ್ಪ ಅಂತ ನನ್ನ ಒಪ್ಕೋತಾಳೆ, ಆ ನಂಬಿಕೆ ನನಗಿದೆ ಅಂತ ಹೇಳ್ತಾರೆ. ಆಗ ಫ್ರೆಂಡ್ ಇದ್ದವ್ರು ಹೇಳ್ತಾರೆ, ಅಲ್ಲಿ ಆ ಹೆಂಗಸು ನೋಡಿದ್ರೆ ದೆವ್ವ ಅಂತ ಎದುರಿಸ್ಬಿಟ್ಟಿದ್ದಾಳೆ ರಾಣಿಗೆ, ನಾಳೆ ಇನ್ನೇನು ಮಾಡ್ತಾಳೋ ಅಂತ ಹೇಳ್ತಾರೆ. ಅದಕ್ಕೆ ಬಾಲ ಹೇಳ್ತಾರೆ, ನೀನು ಹೇಳ್ತಿರೋದು ನಿಜ ಅಲ್ವಾ? ಹೆಂಗಾದರೂ ಮಾಡಿ ನನ್ನ ಮಗಳನ್ನ ನರಕದಿಂದ ಸತ್ತಿನ ಮನೆಯಿಂದ ಕರ್ಕೊಂಡು ಬರಬೇಕು. ಇನ್ನು ಅವಳು ಅಲ್ಲಿರಬಾರ್ದು. ಅವಳು ನನ್ನನ್ನು ಎಷ್ಟೇ ದ್ವೇಷ ಮಾಡಿದ್ರೂ ಪರವಾಗಿಲ್ಲ, ಅವಳನ್ನೇನಾದರೂ ಮಾಡಿ ಅಲ್ಲಿಂದ ಕರ್ಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನು ಈ ಕಡೆ ಸತ್ತಿನ ಫ್ರೆಂಡು ಟೈಲರ್ ಅಂಗಡಿ ಓಪನ್ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡ್ತಾ ಇದ್ದಂಗೆ ಅಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಆಗ ಅವ್ರು ಹೇಳ್ತಾರೆ, ಬಾಗಿಲು ತೆಗಿತಿದ್ದಂಗೆ ಭಾಗ್ಯೋದಯ ಆಗಿದೆ, ಬನ್ನಿ ಬನ್ನಿ, ಏನಾಗಬೇಕು? ನಿಮ್ಮ ಅಕ್ಕನಿಗೆ ತಂಗಿಗೆ ಬ್ಲೌಸ್ ಹೊಲಿಬೇಕಾ? ನಿಮ್ಮ ಹೆಂಡತಿಗೆ ಬ್ಲೌಸ್ ಹೊಲಿಬೇಕಾ? ನಿಮ್ಗೇನಾದರೂ ಶರ್ಟ್ ಅವ್ರು ಕೊಡಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ಆ ಇಬ್ಬರು ವ್ಯಕ್ತಿಗಳು ಹೇಳ್ತಾರೆ, ಏನಿಲ್ಲ, ನಮಗೊಂದು ಇನ್ಫಾರ್ಮೇಷನ್ ಬೇಕಿತ್ತು, ಅದಕ್ಕೋಸ್ಕರ ಬಂದ್ವಿ ಅಂತ ಹೇಳ್ತಾರೆ. ಇನ್ಫಾರ್ಮೇಷನಾ? ಏನು ಅಂತ ಕೇಳ್ತಾರೆ. ಹಾಗೆ ಬಟ್ಟೆ ಆಲ್ಟ್ರೇಷನ್ನಾ? ಅದೆಲ್ಲ ಆಗೋದಿಲ್ಲ, ನಾನು ತುಂಬ ಬ್ಯುಸಿ ಅಂತ ಸತ್ತಿನ ಫ್ರೆಂಡ್ ಹೇಳ್ತಾರೆ. ಆಗ ಇಬ್ಬರು ವ್ಯಕ್ತಿಗಳು ಹೇಳ್ತಾರೆ, ಅದೇನಲ್ಲ, ಅವತ್ತು ನೀನು ಬಾಡಿಗೆಗೆ ಅಂತ ಆಟೋ ತೊಗೊಂಡೋಗಿದ್ದೆ, ನೆನಪಿದ್ಯಾ? ಮಕ್ಕಳನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಕೇಳ್ತಾರೆ. ಆ ಮಕ್ಕಳು ಯಾರ ಮನೆಯವರು ಅಂತ ಕೇಳ್ತಾರೆ. ಅದಕ್ಕೆ ಫ್ರೆಂಡ್ ಇದ್ದವ್ರು ಹೇಳ್ತಾರೆ, ಯಾರು ಅಂದರೆ ಅವ್ರು ನಮ್ಮ ಮನೆಯವರೇ ಅಂತ ಹೇಳ್ತಾರೆ. ಅದಕ್ಕೆ ಇಬ್ಬರು ಹೇಳ್ತಾರೆ, ಎಲ್ಲಿ ನಿಮ್ಮ ಮನೆ ಅಂತ ಕೇಳ್ತಾರೆ. ಅದಕ್ಕೆ ಸೀನಾ ಅವ್ರು ಹೇಳ್ತಾರೆ, ಫನ್ನಿಯಾಗಿ ಆನ್ಸರ್ ಮಾಡ್ತಾರೆ, ನೇರ ಹೋದರೆ ಸ್ಯಾಟಲೈಟ್ ಟೌನ್ ಸಿಗುತ್ತೆ, ಹಾಗೆ ಹೋದರೆ ದೊಡ್ಡ ಆಂಜನೇಯನ ಗುಡಿ ಸಿಗುತ್ತೆ ಅಂತ ಆನ್ಸರ್ ಹೇಳಿ ಅವ್ರ ಮನೆ ಅಡ್ರೆಸ್ಸನ್ನು ಫನ್ನಿಯಾಗಿ ಹೇಳ್ತಾರೆ. ಅಡ್ರೆಸ್ ಹೇಳ್ಬಿಟ್ಟು ಸೀನಾ ಆಮೇಲೆ ಯಾಕೆ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಇಬ್ಬರು ಹೇಳ್ತಾರೆ, ಏನಿಲ್ಲ, ಮಕ್ಕಳು ಅವತ್ತು ವಾಟ್ರ್ ಬಾಟಲ್ನ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ರು, ಅವ್ರು ಕೊಡೋದಕ್ಕೋಸ್ಕರ ಅಂತ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಂತ ಹೇಳ್ಬಿಟ್ಟು ಅವ್ರು ಹೊರಟೋಗ್ತಾರೆ ಅಲ್ಲಿಂದ. ಅಷ್ಟರಲ್ಲಿ ಸತ್ಯ ಅಲ್ಲಿಗೆ ಬರ್ತಾರೆ. ಯಾರವರು, ಯಾರ ಜೊತೆ ಹಾಗೆ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಸೀನಾ ಅವ್ರು ಹೇಳ್ತಾರೆ, ಅದೇ ಅಣ್ಣ, ರಾಣಿನ ಅವತ್ತು ಸ್ಕೂಲ್ಗೆ ಡ್ರಾಪ್ ಮಾಡೋಕ್ಕೆ ಹೋಗಿದ್ನಲ್ಲ, ಮಕ್ಕಳು ಆಟೋದಲ್ಲೇ ವಾಟ್ರ್ ಬಾಟ್ಲು ಬಿಟ್ಟಿದ್ರಂತೆ, ಅದನ್ನು ಕೊಡೋದಕ್ಕೆ ಅಂತ ಕೇಳಕ್ಕೆ ಬಂದಿದ್ರು ಅಂತ ಹೇಳ್ತಾರೆ. ಅದನ್ನು ಕೇಳಿ ಸತ್ತಿನ್ಗೆ ಶಾಕ್ ಆಗುತ್ತೆ. ಲೇ, ನಿನಗೇನು ಬುದ್ಧಿಗಿದ್ದಿ ಇದೆಯಾ ಹೆಂಗೆ? ಸ್ಕೂಲ್ ಶುರುವಾಗಿ ಇನ್ನೇನು 3 ತಿಂಗಳು ಆಗ್ತಾ ಬರ್ತಾಯಿದೆ, ಇವಾಗ ಯಾರು ನಿನಗೆ ವಾಟ್ರ್ ಬಾಟ್ಲು ಅಂತ ಕೇಳ್ಕೊಂಡು ಬಂದಿದ್ದಾರೆ ಅಂತ ಶಾಕ್ನಲ್ಲಿ ಅವರು. ಇನ್ನೇನು ಕೇಳಿದೆ, ಏನು ಹೇಳಿದ್ರು ಅವರು ಅಂತ ಕೇಳ್ತಾರೆ. ಅದಕ್ಕೆ ಸೀನಾ ಇದ್ದವ್ರು ಹೇಳ್ತಾರೆ, ಅದು ಮನೆ ಅಡ್ರೆಸ್ ಕೇಳಿದ್ರು ಕಣೋ, ಹೇಳ್ಬಿಟ್ಟೆ ಅಂತ ಹೇಳ್ತಾರೆ. ಆಗ ಸತ್ತಿನ್ಗೆ ಆಶ್ಚರ್ಯ ಆಗುತ್ತೆ. ಹೇಳೇಬಿಟ್ಟೆನೋ, ನಿನ್ನಂಥ ದಡ್ಡ ಯಾರೂ ಇಲ್ಲ, ಮೋಸ್ಟ್ಲಿ ಅವರು ವರ್ಧನ್ ಕಡೆಯವ್ರು ಇರಬೇಕು, ರಾಣಿಗೋಸ್ಕರ ಹುಡ್ಕೊಂಡು ಬಂದಿರಬೇಕು ಅಂತ ಹೇಳಿ ನನ್ನ ಮನೆಗೆ ಹೋಗ್ತೀನಿ, ನಮ್ಮ ಲಾಯರ್ನ ಕರ್ಕೊಂಡು ನಮ್ಮ ಮನೆಗೆ ಬಂದುಬಿಡು, ಏನೋ ಕೇಸ್ ವಿಷಯವಾಗಿ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸತ್ಯ ಹೋಗ್ತಾರೆ. ಅವ್ರ ಫ್ರೆಂಡು ಸೀನಾ ಅವ್ರು ಹೇಳ್ತಾರೆ, ಏನೋ ಇವಾಗ ತಾನೇ ಬಂದು ಆಗಲೇ ಹೋಗ್ತೀನಿ ಅಂತೀಯ, ಹಿಂಗಾದ್ರೆ ನಮ್ಮ ಅಂಗಡಿ ಗಿರಾಕಿಗಳಷ್ಟೇ, ನಮ್ಮ ಅಂಗಡಿ ಕತೆ ಮುಗೀತು ಅಂತ ಅಂದ್ಕೊಂಡು ಅವರು ಬಾಗಿಲು ಹಾಕೊಂಡು ಅಲ್ಲಿಂದ ಹೋಗ್ತಾರೆ. ಇನ್ನು ಈ ಕಡೆ ವರದಾ ಮನೆಯಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ. ಆಗ ಅವ್ರು ಕಳಿಸಿರ್ತಾರಲ್ಲ ಇಬ್ಬರು ರೌಡಿಗಳು, ಅವ್ರಿಗೆ ಕಾಲ್ ಮಾಡಿ ಕೇಳ್ಬಿಟ್ಟು, ಏನಾಯಿತು, ಸಿಕ್ತಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಸರ್, ಸತ್ಯ ಇದ್ದಾರಲ್ಲ ಅವ್ರ ಫ್ರೆಂಡು ನಮಗೆ ಮಿಸ್ಲೀಡ್ ಮಾಡಿಬಿಟ್ಟಿದ್ದಾರೆ, ಅವ್ರ ಅಡ್ರೆಸ್ ಹೇಳಿದ್ದಾರೆ, ಆ ಅಡ್ರೆಸ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಯಾರೋ ಮುದುಕಿ ಇದ್ದಾರೆ, ಅವರು ಸೀನನ ಅಮ್ಮ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಯಾರೂ ಮಕ್ಕಳು ಇಲ್ಲ ಸರ್ ಅಂತ ಹೇಳ್ತಾರೆ. ಆಗ ವರದಾ ಹೇಳ್ತಾನೆ, ಹಾಗಾದರೆ ಸೀನಾ ರೆಗ್ಯುಲರಾಗಿ ಆಟೋ ಓಡಿಸ್ತಾ ಇಲ್ಲ, ಹಾಗಾದರೆ ಸೀನಾ ಮಕ್ಕಳನ್ನ ಡ್ರಾಪ್ ಮಾಡಿರೋದು ಅದು ಸತ್ತಿನ ಮಕ್ಕಳೇ ಇರಬೇಕು. ಸತ್ತಿನ ಮಕ್ಕಳ ಹೆಸರು ಲೋಹಿತ, ಚಂದು, ರಾಣಿ. ಸರಿ, ನೀವು ಈಗಲೇ ಹೋಗಿ ಸ್ಕೂಲ್ ಹತ್ರ ಅವುಗಳ ಬ್ಯಾಗು ಎಲ್ಲಿದೆ ಏನು ಅಂತ ತಿಳ್ಕೊಂಡು ಹೇಳಿ, ಆ ಬ್ಯಾಗ್ಗಳಿಗೂ ನಮ್ಮ CCTV ಸಿಕ್ಕಿರೋ ಫುಟೇಜ್ಗೂ ಮ್ಯಾಚ್ ಆಗುತ್ತಾ ಅಂತ ನೋಡ್ಬಿಟ್ಟು ಹೇಳಿ ಅಂತ ಹೇಳ್ತಾರೆ. ಅಲ್ಲಿಗೆ ಸಾರಿಕಾ ಬಂದು ಕೇಳ್ತಾರೆ, ಅಣ್ಣ ಮೆಮೊರಿ ಕಾರ್ಡ್ ಸಿಗ್ತಾ ಅಂತ ಕೇಳ್ತಾರೆ. ಅದಕ್ಕೆ ವರದಾ ಹೇಳ್ತಾರೆ, ಇನ್ನೇನು ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸಾರಿಕಾ ಇದ್ದವ್ರು ಹೇಳ್ತಾರೆ, ಅಷ್ಟೊಂದು ಕಾನ್ಫಿಡೆಂಟ್ ಅಣ್ಣ ಅಂತ ಕೇಳ್ತಾರೆ. ಆಗ ವರದಾ ಹೇಳ್ತಾರೆ, ಎಸ್, ಎಲ್ಲೋ ಕಳೆದೋಗಿದೆ ಅಂತ ಅಂದ್ಕೊಂಡಿದ್ದೆ, ಎಲ್ಲೂ ಕಳೆದೋಗಿಲ್ಲ, ಇನ್ನೇನು ನಮ್ಮ ಕೈಗೆ ಸಿಗೋ ಹತ್ರದಲ್ಲಿದೆ ಸಾರಿಕಾ ಅಂತ ಹೇಳ್ತಾರೆ. ಸತ್ಯ ಅವ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾನೆ.
ಹೆಂಗೋ ನೀನು ನಿನ್ನ ಮನೆ ಅಡ್ರೆಸ್ ಹೇಳಿತ್ತು ಸರಿ ಹೋಯ್ತು, ಅದೇ ನನ್ನ ಮನೆ ಅಡ್ರೆಸ್ ಹೇಳಿದರೆ ರಾಣಿ ಮನೇಲೇ ಇರ್ತಿದ್ಲು, ಅವ್ರದ ರಾಣಿಗೆ ಏನು ಮಾಡ್ತಿದ್ನೋ ಏನೋ ಅಂತ ಭಯ ಪಟ್ಕೊತಾರೆ. ಆಗ ಸೀನಾ ಇದ್ದವ್ರು ಹೇಳ್ತಾರೆ, ಅಲ್ಲ ಅಣ್ಣ ಏನಾದರೂ ರಾಣಿನೇ ಹುಡ್ಕೊಂಡು ಬಂದಿದ್ದಾನೆ ಅಂತಂದರೆ ವರ್ಧನ್ಗೆ ನಿನ್ನ ಮನೆ ಅಡ್ರೆಸ್ ಗೊತ್ತಲ್ಲ, ಹಾಗೆ ಡೈರೆಕ್ಟಾಗೆ ಬರ್ಬೋದಾಗಿತ್ತು, ಈ ರೀತಿಯಾಗಿ ಹುಡುಕ್ತಾ ಇದ್ದಾನೆ, ಇಲ್ಲೇನೋ ಬೇರೆ ವಿಷಯ ಇದೆ ಅಣ್ಣ ಅಂತ ಮಾತಾಡ್ಕೊತಾರೆ. ಅದಕ್ಕೆ ಸತ್ಯ ಹೇಳ್ತಾರೆ, ಯಾಕಂದರೆ ಅವನಿಗೆ ಕಾವೇರಿ ಆಚೆ ಬಂದುಬಿಡ್ತಾಳೆ ಅಂತ ಭಯ. ಕಾವೇರಿ ಆಚೆ ಬಂದರೆ ಇವನ ನೀಚ ಬುದ್ಧಿ ಎಲ್ಲ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ಆ ರಾಣಿನ ದಾಳವಾಗಿ ಬಳಸ್ಕೊತಾ ಇದ್ದಾನೆ ಅಂತ ಅಂದ್ಬಿಟ್ಟು ಮಾತಾಡ್ಕೊತಾರೆ. ಈ ಕಡೆ ರಾಣಿ ಮನೆ ಬಾಗಿಲಿಗೆ ನೀರು ಹಾಕ್ತಾ ಇರ್ತಾಳೆ. ಸರಳ ಅವರಮ್ಮ ಎಲ್ಲರೂ ಅಲ್ಲೇ ಕೂತಿರ್ತಾರೆ. ನೀರು ಹಾಕಿ ಹಾಕಿ ಸಾಕಾಗಿ ರಾಣಿ ಹೇಳ್ತಾರೆ, ಅತ್ತೆ ಯಾಕೋ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ, ತುಂಬ ಸುಸ್ತಾಗ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಸರಳ ಹೇಳ್ತಾರೆ, ತಮ್ಮ ರಾಣಿ ಯಾರನ್ನಾದ್ರೂ ಮನೆ ಕೆಲಸದವ್ರನ್ನ ತರಲಾ ಅಂತ ಹೇಳಿ ಇವಳನ್ನ ಸಾಕ್ತಿರೋದೇ ಹೆಚ್ಚು, ಇವಳಿಗಿಲ್ಲಿ ಕಷ್ಟ ಆಗ್ತಿದೆ ಅಂದರೆ ಹೋಗಲಿ ಅವ್ರ ಅಪ್ಪನ ಮನೆಗೆ, ಅಲ್ಲಿ ಮಹಾರಾಣಿ ಥರ ಇರಲಿ, ಬೇಡ ಅಂದಿದ್ಯಾರು ಅಂತ ಹೇಳ್ತಾರೆ. ಅದಕ್ಕೆ ರಾಣಿ ಹೇಳ್ತಾರೆ, ಇಲ್ಲ ಅತ್ತೆ ನೀವೇನು ಹೇಳಿದ್ರು ಮಾಡ್ತೀನಿ, ನಾನಂತೂ ಎಲ್ಲೂ ಹೋಗಲ್ಲ ಅಂತ ಹೇಳ್ತಾರೆ. ಸರಳ ಅವ್ರ ಅಮ್ಮನಿಗೆ ಹೇಳ್ತಾರಾಗ, ನೋಡಿದ್ಯಮ್ಮ ಇವಳು ಬಾಯಲ್ಲಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತೇ ಬರ್ತಾ ಇಲ್ಲ, ನೋಡೆ ನೀನು ಇಲ್ಲೇ ಇರಬೇಕು ಅಂದರೆ ಹೇಳಿದ ಕೆಲಸ ಮಾಡಲೇಬೇಕು ಅಂತ ಬೈತಾ ಇರ್ತಾರೆ. ಫಸ್ಟ್ ಹೋಗಿ ಆ ಪಾಟ್ ತಗೊಬಂದು ಈ ಕಡೆ ಇಡು ಅಂತ ಹೇಳ್ತಾರೆ. ಆ ಪಾಟ್ ತಗೊಬಂದು ಈ ಕಡೆ ಇಡಬೇಕಂದ್ರೆ ಮಿಸ್ಸಾಗಿ ರಾಣಿ ಬೀಳಿಸ್ಬಿಡ್ತಾಳೆ. ಆಗ ಸರಳನಿಗೆ ಕೋಪ ಬಂದು ತುಂಬ ಬೈತಾರೆ, ನಿನ್ನ ನೆಟ್ಟಿಗೆ ಒಂದು ಕೆಲಸ ಮಾಡೋಕ್ಕೆ ಬರಲ್ವೇನೆ, ನೀನು ಇತ್ತ ಕಡೆ ಎಲ್ಲ ಸರ್ವನಾಶನೇ ಆಗಿಬಿಡುತ್ತೆ, ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ ಬೈತಾ ಇರ್ತಾಳೆ. ಅಷ್ಟರಲ್ಲಿ ಬಾಲ ಅಲ್ಲಿಗೆ ಬಂದು ಹೇಳ್ತಾರೆ, ಈ ಮಗುಗೆ ಇಷ್ಟೊಂದು ಕೆಲಸ ಕೊಡಬೇಡಿ ಸರಳ ಅವರೇ ಅಂತ ಹೇಳ್ತಾರೆ. ಅದಕ್ಕೆ ಸರಳ ಇದ್ದವ್ರು ಹೇಳ್ತಾರೆ, ಓಹೋ ನಮ್ಮನೆಗೆ ಬಂದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಿನ್ನ ಕೈಲಿ ಹೇಳಿಸ್ಕೋಬೇಕಾ, ಕರ್ಮ ನನಗಿನ್ನೂ ಬಂದಿಲ್ಲ, ಅಷ್ಟಕ್ಕೂ ನೀನು ಯಾಕೆ ಇಲ್ಲಿಗೆ ಬಂದೆ, ನಿನ್ನನ್ನು ಯಾರು ಇಲ್ಲಿಗೆ ಬಾ ಅಂತ ಕರೆದವರು ಅಂತ ಸರಳ ಕೇಳ್ತಾರೆ. ಅದಕ್ಕೆ ಬಾಲ ಇದ್ದವ್ರು ಹೇಳ್ತಾರೆ, ಮಗುನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ. ಅದಕ್ಕೆ ಸರಳ ಹೇಳ್ತಾರೆ, ಬರೀ ನೋಡೋದೇನು, ನಿನಗೆ ಅಷ್ಟೊಂದು ಸಂಕಟ ಆಗ್ತಿದೆ ಕಷ್ಟ ಆಗ್ತಿದೆ ಅಂದರೆ ನೀನೇ ಕರ್ಕೊಂಡು ಹೋಗು, ಬೇಡ ಅಂದವ್ರು ಯಾರು ಅಂತ ಹೇಳ್ತಾರೆ. ಅದಕ್ಕೆ ಬಾಲ ಬೇಜಾರಿಂದ ಹೇಳ್ತಾರೆ, ನನ್ನ ಮಗಳು ಬರೋ ಹಾಗಿದ್ರೆ ನಾನು ಯಾವಾಗಲೂ ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳ್ತಾರೆ. ಸರಳ ಹೇಳ್ತಾರೆ, ಬರೋ ಥರ ಮಾಡ್ಕೋಬೇಕಪ್ಪ, ಇಲ್ಲ ಅಂದರೆ ಕೈಯಲ್ಲಾಗಲ್ಲ ಅಂತ ಸುಮ್ಮನೆ ಹೋಗ್ತಿರ್ಬೇಕು, ನೋಡು ನಾನಿರೋದೇ ಹೀಗೆ, ನಾನು ಅವಳು ನೋಡ್ಕೊಳ್ಳೋದೇ ಇದೇ ಥರ ಅಂತ ಹೇಳ್ತಾರೆ. ಆಗ ಬಾಲೆ ಹೇಳ್ತಾರೆ, ರಾಣಿ ಜೊತೆ ಮಾತಾಡ್ತಾ ಹೇಳ್ತಾರೆ, ರಾಣಿ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬರ್ತೀಯಾ, ನಾನು ಕೆಟ್ಟವನಲ್ಲಮ್ಮ, ನನ್ನ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಕೊಡು ಪ್ಲೀಸ್, ನಿಮ್ಮ ಅಮ್ಮನ್ನ ನಾನು ಜೈಲಿಂದ ವಾಪಸ್ ಕರ್ಕೊಂಡು ಬರ್ತೀನಿ, ಅವರು ಯಾವ ತಪ್ಪು ಮಾಡಿಲ್ಲ ಅಂತ ನಾನು ಸಾಬೀತು ಮಾಡಿ ತೋರಿಸ್ತೀನಿ, ನಾನು ನಂಬು ರಾಣಿ ಪ್ಲೀಸ್ ಅಂತ ಹೇಳ್ತಾ ಇರ್ತಾರೆ. ಆಗ ರಾಣಿ ಮಾತ್ರ ಏನು ಮಾತಾಡೋದು ಸೈಲೆಂಟಾಗಿರ್ತಾರೆ. ಸರಳ ಹೇಳ್ತಾರೆ, ಏಯ್ ಬಾಯಿ ಬಿಟ್ಟು ಮಾತಾಡೆ, ನಿಮ್ಮಪ್ಪ ಅಷ್ಟೊಂದು ಕೇಳ್ಕೊತಾ ಇಲ್ವಾ ಅಂತ ಹೇಳ್ತಾರೆ. ಬಾಲ ಮತ್ತೆ ಹೇಳ್ತಾರೆ, ನಿನ್ನನ್ನು ಚೆನ್ನಾಗಿ ನೋಡ್ಕೊತೀರ ರಾಣಿ, ಈ ಅಪ್ಪ ನಿನ್ನ ರಾಣಿ ಥರ ನೋಡ್ಕೊತಾನೆ ಅಂತ ಹೇಳ್ತಾರೆ. ಅದಕ್ಕೆ ರಾಣಿ ಕೋಪದಿಂದ ಹೇಳ್ತಾರೆ, ಬೇಡ ನನಗೆ ಯಾರೂ ಬೇಡ ಅಂತ ಹೇಳ್ತಾರೆ. ಆಗ ಸರಳ ಹೇಳ್ತಾರೆ, ಯಾಕೆ ಬೇಡ, ನಿಮ್ಮ ಅಮ್ಮನ್ನ ಬಿಡಿಸ್ತೀನಿ ಅಂತ ಹೇಳ್ತಿಲ್ವಾ, ಹೋಗಿ ಅವ್ರ ಜೊತೆನೇ ಇರೋಗು, ಆ ರೀತಿ ನಿಮ್ಮ ಅಪ್ಪ ಅಮ್ಮನ ಬಿಡಿಸಿದ್ರೆ ನೀನು ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಇರ್ಬೋದು, ನನಗೂ ನಿನ್ನ ತೊಂದರೆ ತಪ್ಪುತ್ತೆ ಅಂತ ಸರಳ ಬೈತಾರೆ. ರಾಣಿ ಹೇಳ್ತಾರೆ, ಇಲ್ಲ ಅತ್ತೆ ನಾನು ಯಾರನ್ನು ನಂಬಲ್ಲ ಅಂತ ಹೇಳ್ತಿರ್ತಾರೆ. ಈ ಕಡೆ ವರ್ಧನ್ ಮಗ ತೇಜು ಸ್ಕೂಲಿಗೆ ಹೋಗ್ದಿರ ಹಾಗೆ ಕೂತಿರ್ತಾನೆ. ಆಗ ವರ್ಧ ಬಂದು ಕೇಳ್ಬಿಟ್ಟು, ಯಾಕೋ ತೇಜು ಸ್ಕೂಲಿಗೆ ಹೋಗಲ್ವಾ, ಟೈಮ್ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ತೇಜು ಹೇಳ್ತಾರೆ, ಇಲ್ಲಪ್ಪ ಸ್ವಲ್ಪ ದಿನದಿಂದ ನನ್ನ ಫ್ರೆಂಡ್ ರಾಣಿ ಕೂಡ ಬರ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ, ನಾನು ಅವ್ರ ಮನೆ ಹತ್ರ ಕೇಳ್ಕೊಂಡು ಬಂದು ಆಮೇಲೆ ಹೋಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ವರ್ಧ ಕೋಪ ಬರ್ತದೆ, ಅವಳು ಬರ್ದೇ ಇದ್ರೆ ಕತ್ತೆ ಬಾಲ, ನೀನು ಯಾಕೆ ಸ್ಕೂಲ್ ಹಾಳು ಮಾಡ್ಕೊತೀಯ ಅವಳಿಂದ ಅಂತ ಬೈತಾರೆ. ಅದಕ್ಕೆ ತೇಜು ಹೇಳ್ತಾರೆ, ಇಲ್ಲಪ್ಪ ಅವಳು ನನ್ನ ಫ್ರೆಂಡು, ಅವಳು ಯಾವತ್ತೂ ಈ ರೀತಿ ಸ್ಕೂಲ್ ಮಿಸ್ ಮಾಡ್ತಿರ್ಲಿಲ್ಲ, ಇವಾಗ ಸ್ಕೂಲ್ ಮಿಸ್ ಮಾಡ್ತಿದ್ದಾಳೆ ಅಂತಂದರೆ ಏನೋ ಪ್ರಾಬ್ಲಮ್ ಆಗಿರಬೇಕು ಅಂತ ಹೇಳ್ತಾರೆ. ವರ್ಧನ್ಗೆ ತುಂಬ ಕೋಪ ಬರುತ್ತೆ, ಏಯ್ ತೇಜು ನಾನು ಹೇಳಿದೆ ತಾನೆ ಎಲ್ಲೂ ಹೋಗೋದು ಬೇಡ ಅಂತ ಅಂತಾರೆ ಆಗ್ತಾನೆ. ಆಗ ಸಾರಿಕಾ ಇದ್ದಳು, ಅಣ್ಣ ಸುಮ್ಮನಿರು ನಾನು ಸಮಾಧಾನ ಮಾಡ್ತೀನಿ ಅಂತ ಹೇಳಿಬಿಟ್ಟು, ತೇಜು ಅವಳು ಹಾಸ್ಟೆಲ್ಗೆ ಹೋಗಿದ್ದಾಳೆ ಅಂತ ಬಾಲ ಹೇಳಿದ್ರು ಅಂತ ಹೇಳ್ತಾರೆ. ಆಗ ತೇಜು ಹೇಳ್ತಾರೆ, ಹೌದು ರಾಣಿ ಮತ್ತು ಬಾಲಮಮ್ಮ ಫ್ರೆಂಡು, ಈಗ ಬಾಲಮಮ್ಮ ಯಾಕೆ ಬರ್ತಾ ಇಲ್ಲ ನಮ್ಮ ಮನೆಗೆ ಅಂತ ಕೇಳ್ತಾರೆ. ಆ ಮಾತು ಕೇಳಿ ವರ್ಧನ್ಗೆ ತುಂಬ ಕೋಪ ಬರುತ್ತೆ. ತೇಜು ನಿನ್ನ ಪ್ರಶ್ನೆಗಳು ಯಾಕೋ ಜಾಸ್ತಿ ಆಯಿತು, ಹೇಳಿದ ಮಾತು ಕೇಳು ಅಂತ ಹೇಳ್ತಾರೆ. ಅಪ್ಪ ಮಗ ಇಬ್ಬರು ಮಾತಾಡಬೇಕಂದ್ರೆ ಅಕಸ್ಮಾತಾಗಿ ತೇಜು ಅವರು ನನ್ನ ಕೈಯಲ್ಲಿ ಫೋನ್ ಇರುತ್ತಲ್ಲ, ಆ ಫೋನಲ್ಲಿ ಒಂದು ಬ್ಯಾಗ್ ಫೋಟೋ ಇರುತ್ತೆ. ಆಗ ತೇಜು ಹೇಳ್ತಾರೆ, ಅಪ್ಪ ಈ ಬ್ಯಾಗ್ ರಾಣಿದು ಅಂತ ಕೇಳ್ತಾರೆ. ಅದನ್ನು ಕೇಳಿ ವರ್ಧನ್ ಶಾಕ್ ಆಗುತ್ತೆ, ಅವಳ ಬ್ಯಾಗ ಸರಿಯಾಗಿ ನೋಡಿ ಹೇಳು
ಅಂತ ಕೇಳ್ತಾರೆ. ಆಗ ತೇಜು ಹೇಳ್ತಾರೆ, ನಿಜ ಅಪ್ಪ, ಇದು ರಾಣಿದೇ ಬ್ಯಾಗು, ಅವಳು ಡೈಲಿ ಇದೇ ಬ್ಯಾಗ್ ತರ್ತಿದ್ದು ಸ್ಕೂಲ್ಗೆ, ನನ್ನ ಫ್ರೆಂಡ್ ಬ್ಯಾಗ್ ನನಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಬಾಲ ರಾಣಿಗೆ ರಿಕ್ವೆಸ್ಟ್ ಮಾಡ್ಕೊತ ಕೇಳ್ಕೊತಾ ಇರ್ತಾರೆ, ಮಗಳೇ ನಿನ್ನ ರಾಣಿ ಥರ ನೋಡ್ಕೊತೀನಿ, ದಯವಿಟ್ಟು ಬಾರಮ್ಮ ನಮ್ಮ ಮನೆಗೆ ಅಂತ ಕರಿತಾ ಇರ್ತಾರೆ. ಆಗ ಸರಳ ಹೇಳ್ತಾರೆ, ಹೋಗೆ, ಮಹಾರಾಜರು ಕರಿತಾ ಇದ್ದಾರೆ, ಮಹಾರಾಣಿ ಥರ ನೋಡ್ಕೋತಾರಂತೆ ನಿನ್ನ, ಹೋಗು ರಾಣಿ ಅಂತ ಹೇಳ್ತಾರೆ. ಆಗ ರಾಣಿ ಇದ್ದಳು, ಅತ್ತೆ ಇವರಿಗೆ ಇನ್ಯಾವತ್ತು ನನ್ನನ್ನು ನೋಡೋದಕ್ಕೆ ಬರಬೇಡಿ ಅಂತ ಹೇಳಿ ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಒಳಗಡೆ ಹೊರಟೋಗ್ತಾಳೆ. ಆಗ ಬಾಲನ್ ಫ್ರೆಂಡು ಅಲ್ಲಿಗೆ ಬಂದು, ಅಣ್ಣ ನಡೀರಿ ಹೋಗೋಣ ಅಂತ ಹೇಳ್ತಾರೆ. ಆಗ ಸರಳ ಅಮ್ಮ ಹೇಳ್ತಾರೆ, ಇದನ್ನೆಲ್ಲ ಕೇಳಿಸ್ಕೊಂಡು ನಿಂತಿರ್ತಾರೆ ಅವರು. ಆಮೇಲೆ ಅವರೇ ಮಾತಾಡ್ತಾರೆ, ನೋಡು ಬಾಲ, ಅವಳು ನಿನ್ನ ಮಗಳು, ಅವಳನ್ನ ಬರ್ತೀಯೋ ಬರಲ್ವೋ ಅಂತ ಕೇಳೋದ್ರ ಬದಲು ನೀನು ಅವಳನ್ನ ಕರ್ಕೊಂಡು ಹೋಗ್ಬೋದಲ್ವಾ, ನೀನು ಯಾರು ಕೇಳ್ತಾರೆ, ಮಕ್ಕಳು ಯಾವತ್ತಿದ್ರು ಅಪ್ಪ ಅಮ್ಮನ ಹತ್ರ ಇರಬೇಕು, ಬೇರೆಯವ್ರ ಹತ್ರ ಇದ್ದರೆ ಯಾವತ್ತೂ ಅವ್ರಿಗೆ ಹೊರೆ ಆಗಲ್ವಾ, ಅದೇ ರೀತಿ ನನ್ನ ಮಗಳಿಗೂ ಹೊರೆ ಆಗ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ಸರಳ ಹೇಳ್ತಾರೆ, ನೋಡು ಬಾಲ, ನಿನ್ನ ಮಗಳನ್ನ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ, ನನ್ನ ಮಕ್ಕಳು ನೋಡ್ಕೊಳ್ಳೋದೇ ನನಗೆ ಕಷ್ಟ, ಅದ್ರ ಮೇಲೆ ನಿನ್ನ ಮಗಳು ನೋಡ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕರ್ಕೋಗು ಅಷ್ಟೇ ಅಂತ ಬೈತಾರೆ. ಇಲ್ಲ ಅಂದರೆ ನಾನು ಇದೇ ಥರ ಅವಳನ್ನ ಬೈತಾ ಇರ್ತೀನಿ ಅಂತ ಹೇಳ್ತಾರೆ. ಆಗ ಬಾಲ ಅವ್ರು ಹೇಳ್ತಾರೆ, ನೋಡಿ ಸರಳ ಅವರೇ, ನನ್ನ ಮಗಳು ನೋಡ್ಕೊಳ್ಳೋದಕ್ಕೆ ನಿಮಗೆ ದುಡ್ಡಿನ ಸಮಸ್ಯೆ ಇದ್ದರೆ ಆ ದುಡ್ಡನ್ನ ನಾನು ಕೊಡ್ತೀನಿ, ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಂತ ಹೇಳಿಬಿಟ್ಟು ಬಾಲ 2,000 ದುಡ್ಡು ಕೊಡ್ತಾರೆ. ಅದನ್ನು ನೋಡಿ ಸರಳನಿಗೆ ಫಸ್ಟ್ ಖುಷಿ ಆಗುತ್ತೆ. ಆಮೇಲೆ 2,000 ಇರೋದು ನೋಡಿ, ಅಯ್ಯೋ ಬಾಲ, ನೀನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ ನೋಡಿ ಏನೋ ಬ್ಲ್ಯಾಂಕ್ ಚೆಕ್ ಕೊಡ್ತೀಯ ಅಂತ ಖುಷಿಯಾಗಿದ್ದೆ, ಈ ಜುಜ್ಮಿ 2,000ದಲ್ಲಿ ಏನಪ್ಪ ಆಗುತ್ತೆ ಅಂತ. ಆಗ ಬಾಲ ಹೇಳ್ತಾನೆ, ಸರಿ ಸರಳ ಅವರೇ, ನಿಮಗೆ ಎಷ್ಟು ಬೇಕೋ ಹೇಳಿ, ನಾನು ನಿಜವಾಗ್ಲೂ ಕೊಡ್ತೀನಿ, ಆದರೆ ನನ್ನ ಮಗಳನ್ನ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವಳು ಚುಚ್ಚು ಮಾತಾಡಬಾರ್ದು ಅಂತ ಹೇಳ್ತಾರೆ. ಆಗ ಸರಳ ಇದ್ದವ್ರು ಹೇಳ್ತಾರೆ, ನೋಡು ಬಾಲ, ನಿನ್ನ ಮಗಳು ಇಲ್ಲಿ ಎಷ್ಟು ದಿನ ಇರ್ತಾಳೋ ಅಲ್ಲಿವರೆಗೂ ನನಗೆ 10,000 ಕೊಡಬೇಕು ತಿಂಗಳಿಗೆ, ಆಗುತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಬಾಲ ಹೇಳ್ತಾರೆ, ಸರಿ ಖಂಡಿತ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಒಳಗಿಂದ ರಾಣಿ ಬಂದ್ಬಿಟ್ಟು ಆ ದುಡ್ಡನ್ನು ಅತ್ತೆಯಿಂದ ಈಸ್ಕೊಂಡು ಬಾಲನಿಗೆ ವಾಪಸ್ ಕೊಟ್ಬಿಟ್ಟು, ನಿಮ್ಮ ದುಡ್ಡು ನಮಗೆ ಬೇಕಾಗಿಲ್ಲ, ನೀವು ಇಲ್ಲಿಂದ ಹೊರಡಿ ಅಂತ ಕೋಪದಲ್ಲಿ ಹೇಳ್ತಾರೆ. ಅದಕ್ಕೆ ಸರಳ ಇದ್ದವ್ರು ಹೇಳ್ತಾರೆ, ನಿನಗೆ ಬೇಡ್ದಿದ್ರೇನೆ, ನನಗೆ ಬೇಕಾದ ದುಡ್ಡು, ನೀನು ಇಲ್ಲಿರೋದಕ್ಕೆ ಮನೆ ಊಟ ಬಟ್ಟೆಗೆಲ್ಲ ಏನು ಬಿಟ್ಟು ಬರುತ್ತಾ, ಯಾರು ಕೊಡ್ತಾರೆ ಅಂತ ಹೇಳಿಬಿಟ್ಟು ಆ ದುಡ್ಡನ್ನು ಮತ್ತೆ ಬಾಲನಿಂದ ಸರಳ ಈಸ್ಕೊತಾರೆ. ಬಾಲ, ನೀನು ಕೊಡಿಲಿ ಆ ದುಡ್ಡು, ನನಗೆ ಬೇಕು, ಹೀಗೆ ಪ್ರತಿ ತಿಂಗಳು ತಂದು ಕೊಡಬೇಕು ಆಯಿತಾ ಅಂತ ಕೇಳ್ತಾರೆ. ರಾಣಿ ಮತ್ತೆ ಬೇಡ ಅತ್ತೆ, ನಮ್ಗೆ ಆ ದುಡ್ಡು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಸರಳ ಇದ್ದವರು ಬೈತಾ ಹೇಳ್ತಾರೆ, ಮತ್ತೆ ನಿನ್ನ ಊಟ ತಿಂಡಿಗೆಲ್ಲ ನೀನೇ ಸಂಪಾದನೆ ಮಾಡ್ಕೊಂಡು ಕೊಡ್ತೀಯಾ ಅಂತ ರಾಣಿನ ಕೇಳ್ತಾರೆ. ಆಗ ರಾಣಿ ಏನೂ ಮಾತಾಡದೆ ಸೈಲೆಂಟಾಗಿ ಇದ್ಬಿಡ್ತಾಳೆ. ಆಮೇಲೆ ಬಾಲ ಕೂಡ, ಸರಿ ಆಯಿತು, ನಿಮ್ಗೆ ಎಷ್ಟು ಬೇಕು ನಾನು ದುಡ್ಡು ಕೊಡ್ತೀನಿ, ದಯವಿಟ್ಟು ನನ್ನ ಮಗಳಿಗೆ ಚುಚ್ಚು ಮಾತಾಡಬೇಡಿ, ಕೆಲಸ ಜಾಸ್ತಿ ಮಾಡಿಸ್ಬೇಡಿ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಮೇಲೆ ಸರಳ ಇದ್ದರು ಅವ್ರ ಅಮ್ಮನ ಜೊತೆ ಮಾತಾಡ್ತಾ ಹೇಳ್ತಾರೆ, ನೋಡಿದ್ಯಮ್ಮ, ರಾಣಿ ಬ್ಯಾಗು ಬುಕ್ಕೆಲ್ಲ ಗುಜ್ರಿಗೆ ಹಾಕಿದ್ಕೆ ಕೈ ತುಂಬ ದುಡ್ಡು ಸಿಕ್ತು, ಈಗ ನೋಡಿದ್ರೆ ಇವರಪ್ಪ ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ, ಬರ್ತಾ ಬರ್ತಾ ಈ ರಾಣಿ ಚಿನ್ನದ ಮೊಟ್ಟೆ ಇಡೋ ಕೋಳಿ ಆಗ್ತಾಳೆ ಅಲ್ವಮ್ಮ ಅಂತ ಮಾತಾಡ್ಕೊತಾರೆ. ಇನ್ನು ಈ ಕಡೆ ವರದ, ಇದು ಪಕ್ಕ ರಾಣಿದೇನಾ, ಸರಿಯಾಗಿ ನೋಡಿ ಹೇಳು ತೇಜು ಅಂತ ಹೇಳ್ತಾರೆ. ಆವಾಗ ತೇಜು ಹೇಳ್ತಾರೆ, ಹೌದಪ್ಪ ನಿಜ, ಇದು ರಾಣಿದೇನೆ ಅಂತ ಹೇಳ್ತಾರೆ. ಆವಾಗ ವರ್ಧನ್ಗೆ ಸಾರಿಕನ್ಗೆ ತುಂಬ ಖುಷಿ ಆಗುತ್ತೆ. ತೇಜು ಕೇಳ್ತಾರೆ, ಯಾಕಪ್ಪ ಏನಾಯಿತು ಅಂತ ಕೇಳ್ತಾರೆ. ಆಗ ವರ್ಧ ಹೇಳ್ತಾರೆ, ಏನಿಲ್ಲಪ್ಪ, ನಂದೊಂದು ವಸ್ತು ಅಲ್ಲಿ ಕಳೆದೋಗಿತ್ತು, ಅದು ಈ ಬ್ಯಾಗಲ್ಲಿದೆ ಅಂತ CCTV ನೋಡಿದ್ಮೇಲೆ ಗೊತ್ತಾಯಿತು, ಅದಕ್ಕೋಸ್ಕರ ಅಂತ ಕೇಳಿದೆ ಅಂತ ಹೇಳ್ತಾರೆ. ಸರಿ, ನೀನು ಇವಾಗ ಸ್ಕೂಲ್ಗೆ ಹೋಗು, ಸಂಜೆ ನಿನ್ನನ್ನು ಮೂವಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಖುಷಿನಲ್ಲಿ ವರ್ಧ ಮಗನಿಗೆ ಹೇಳ್ತಾರೆ. ಏನೇ ನೋಡು ತೇಜ, ಆ ಬ್ಯಾಗ್ ಬಗ್ಗೆ ಸ್ಕೂಲಲ್ಲೆಲ್ಲೂ ಮಾತಾಡಬಾರ್ದು ಅಂತ ಕೂಡ ಹೇಳಿ ಕಳಿಸ್ತಾರೆ. ಆಮೇಲೆ ವರ್ಧ ಸಾರಿಕನ ಹತ್ರ ಹೇಳ್ತಾರೆ, ನೋಡು ಸಾರಿಕಾ, ಒಂದೊಂದು ಸಲ ಕ್ಲೂಗಳು ಎಲ್ಲಿಂದ ಸಿಗುತ್ತೆ ಅಂತ ಗೊತ್ತಾಗಲ್ಲ ಅಲ್ವಾ, ನೋಡು ಸೀನಾ ಆಟ ತೊಗೊಂಡು ಬಂದ, ಆ ಬ್ಯಾಗ್ನಲ್ಲಿ ಮಣಿ ಮೆಮೊರಿ ಕಾರ್ಡ್ ಇಟ್ಟ, ಈಗ ಬ್ಯಾಗ್ ನೋಡಿದ್ರೆ ರಾಣಿದು ಅಂತ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಂದರೆ, ಪೊಲೀಸವರು ಫೋನ್ ಮಾಡಿಬಿಟ್ಟು ಬಾಲನಿಗೆ ಹೇಳ್ತಾ ಇರ್ತಾರೆ, ಆ ಕೇಸ್ನ ರೀಓಪನ್ ಮಾಡಿಸು ಬಾಲ, ಅವಳನ್ನು ಮೊದಲು ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಮಾತಾಡ್ತಿರ್ತಾರೆ. ಇನ್ನು ಈ ಕಡೆ ಸರಳನಿಗೆ ಫೋನ್ ಮಾಡಿ ವರ್ಧ ಹೇಳ್ತಾರೆ, ನನಗೆ ರಾಣಿದು ಸ್ಕೂಲ್ ಬ್ಯಾಗ್ ಬೇಕು ಅಂತ ಕೇಳ್ತಾರೆ. ಅದನ್ನು ಕೇಳಿ ಸರಳನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಮುಂದೆ ಏನೇನಾಗುತ್ತೆ ಏನು ಎತ್ತ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಬ್ಯಾಗು ನಿಜವಾಗ್ಲೂ ವರ್ಧನ್ ಸಿಗುತ್ತಾ ಅಥವಾ ಬಾಲಂಗ್ ಸಿಗುತ್ತಾ, ಅದರಿಂದ ಏನೇನಾಗುತ್ತೆ, ಇಲ್ಲ ಆ ಮೆಮೊರಿ ಕಾರ್ಡ್ ಸಿಕ್ಕರೆ ಕಾವೇರಿ ಹೊರಗಡೆ ಬರ್ತಾಳ ಏನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಪ್ಲೀಸ್ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.